ವೀಕ್ಷಕರೇ, ರಾಯಲ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ತ್ರಿಮೂರ್ತಿಗಳಲ್ಲಿ ಒಂದಾದ ಶ್ರೀ ವಿಷ್ಣುವಿನ 6 ವಿಷಯಗಳು. ಚಾನಲ್ಗೆ ಯಾರಾದರೂ ಹೊಸಬರು ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ವಿಷ್ಣುದೇವರು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬರು, ತ್ರಿಮೂರ್ತಿಗಳಲ್ಲಿ ಒಬ್ಬರು. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ವಿಷ್ಣು ಸೃಷ್ಟಿ, ಸ್ಥಿತಿ, ಲಯದ ಪ್ರಕ್ರಿಯೆಗಳಲ್ಲಿ ಸ್ಥಿತಿಕಾರಕ ಅಥವಾ ರಕ್ಷಕನಾಗಿ ಪರಿಗಣಿಸಲ್ಪಡುತ್ತಾರೆ. ಅವರು ಲೋಕದ ಸಾಂತ್ವನ ಸ್ಥಿತಿಯನ್ನು ಕಾಪಾಡಲು, ಧರ್ಮವನ್ನು ಪ್ರತಿಷ್ಠಾಪಿಸಲು ಹಾಗೂ ಅಸುರರನ್ನು ನಾಶ ಮಾಡಲು ಹಲವಾರು ಅವತಾರಗಳನ್ನು ಸ್ವೀಕರಿಸುತ್ತಾರೆ. ವಿಷ್ಣುವನ್ನು ಸಾಮಾನ್ಯವಾಗಿ ಕರುಣಾಮಯ, ಕಾಯಕಲ್ಪ, ಸಾಂತ್ವನವನ್ನು ಸಂಕೇತಿಸುವ ದೈಹಿಕ ಶಕ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ವಿಷ್ಣುವಿನ ರೂಪ ಮತ್ತು ಚಿಹ್ನೆಗಳು. ವಿಷ್ಣುವಿನ ಚಿಹ್ನೆಗಳು ಅವರ ವೈಶಿಷ್ಟ್ಯಗಳನ್ನು ಪ್ರತಿನಿಧಿಸುತ್ತದೆ. ಅವನಿಗೆ 4 ಭುಜಗಳಿದ್ದು ಪ್ರತಿಯೊಂದು ಕೈಯಲ್ಲಿ ವಿಶೇಷ ವಸ್ತುಗಳನ್ನು ಹಿಡಿದಿರುತ್ತಾರೆ. ಶಂಖ. ಶಂಖಧ್ವನಿಯು ದುರಿತವನ್ನು ಹತ್ತಿಕ್ಕಲು ಹಾಗೂ ಸಾನ್ನಿಧ್ಯವನ್ನು ಪ್ರಸಾರ ಮಾಡಲು ಬಳಕೆಯಾಗುತ್ತದೆ. ಸುದರ್ಶನ ಚಕ್ರ. ಇದು ಧರ್ಮದ ಚಕ್ರವಾಗಿದೆ. ಅದು ಪಾಪವನ್ನು ನಾಶ ಮಾಡಲು ಮತ್ತು ಲೋಕವನ್ನು ರಕ್ಷಿಸಲು ತೀವ್ರ ಶಕ್ತಿ ಹೊಂದಿದೆ. ಗದಾ. ಕಾಮೋದಕಿಯು ದಂಡನೆ ಮತ್ತು ಶಕ್ತಿಯ ಸಂಕೇತವಾಗಿದೆ. ಪದ್ಮ. ಕಮಲವು ಶುದ್ಧತೆ ಮತ್ತು ಸೌಂದರ್ಯ, ಸಂಸ್ಕೃತಿಯ ಪ್ರತ್ಯೇಕವಾಗಿದೆ. ವಿಷ್ಣುವಿನ ದೇಹವನ್ನು ಸಾಮಾನ್ಯವಾಗಿ ನೀಲಿ ಬಣ್ಣದಲ್ಲಿ ಚಿತ್ರಿಸಲಾಗಿದೆ. ಇದು ಆಕಾಶ ಮತ್ತು ಸಮುದ್ರವನ್ನು ಪ್ರತಿನಿಧಿಸುತ್ತದೆ, ಅರ್ಥಾತ್ ಅವನ ಅಮಿತ್ ಶಕ್ತಿ ಮತ್ತು ಅಡಿಗಾಜು ಮುಂತಾದ ಶಕ್ತಿಯನ್ನು ತೋರ್ಪಡಿಸುತ್ತದೆ. ವಿಷ್ಣುವಿನ ಅವತಾರಗಳು. ವಿಷ್ಣುದೇವರು ದಶ ಅವತಾರಗಳನ್ನು ಸ್ವೀಕರಿಸಿದ್ದಾರೆ. ಅಂದರೆ ಧರ್ಮವನ್ನು ರಕ್ಷಿಸಲು ಮತ್ತು ಅಧರ್ಮವನ್ನು ಹತ್ತಿಕ್ಕಲು ದಶಬಾರಿ ಅವತಾರವನ್ನು ತಾಳಿದ್ದಾರೆ. ಭೂಮಿಯಲ್ಲಿ ನೆಲೆಸಿದ್ದಾರೆ. ಈ ದಶ ಅವತಾರಗಳು ಹೀಗಿವೆ. ಮತ್ಸ್ಯ ಅವತಾರದಲ್ಲಿ ವಿಷ್ಣು ಒಂದು ಮೀನು ರೂಪವನ್ನು ತಾಳುತ್ತಾನೆ. ಮಹಾಪ್ರಳಯದ ಸಮಯದಲ್ಲಿ ವೇದಗಳನ್ನು ರಕ್ಷಿಸುತ್ತಾನೆ. ಕೂರ್ಮ ಸಮುದ್ರ ಮಥನದಲ್ಲಿ ವಾಸುಕಿಯನ್ನು ಆಧರಿಸಲು ಕಚಪ ರೂಪವನ್ನು ತಾಳುತ್ತಾರೆ. ವರಾಹ ಭೂಮಿಯನ್ನು ರಕ್ಷಿಸಲು ಮತ್ತು ಹಿರಣ್ಯಾಕ್ಷನನ್ನು ಸಂಹರಿಸಲು ವರಾಹ ರೂಪ ತಾಳುತ್ತಾರೆ. ನರಸಿಂಹ ಅಸುರ ರಾಜ ಹಿರಣ್ಯಕಶಿಪುನನ್ನು ನಾಶ ಮಾಡಲು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹ ರೂಪ ತಾಳುತ್ತಾರೆ. ವಾಮನ ಬಲಿಚಕ್ರವರ್ತಿಯು ಅಹಂಕಾರವನ್ನು ನಿಯಂತ್ರಿಸಲು ಚಿಕ್ಕ ಬಟ್ಟೆಗಳಲ್ಲಿ 1-3 ಹೆಜ್ಜೆಗಳನ್ನು ಭೂಮಿಯನ್ನು ಗೆಲ್ಲುತ್ತಾರೆ. ಪರಶುರಾಮ ಅಧರ್ಮವನ್ನು ನಾಶ ಮಾಡಲು ಮತ್ತು ಕ್ಷತ್ರಿಯ ವಂಶವನ್ನು ನಿಯಂತ್ರಿಸಲು ಹಸ್ತವಾಗಿ ಜನ್ಮ ತಾಳುತ್ತಾರೆ. ರಾಮ ರಾಮಾಯಣದ ಮುಖ್ಯ ನಾಯಕ, ಧರ್ಮದ ಪ್ರತಿಪಾದಕ ಮತ್ತು ಸತ್ಯ ಮತ್ತು ಧೈರ್ಯದ ಸಂಕೇತ. ಕೃಷ್ಣ ಮಹಾಭಾರತದ ಪ್ರಮುಖ ಪಾತ್ರ, ಗೀತೆಯ ಬೋಧಕ ಮತ್ತು ಪ್ರೇಮದ ಜ್ಞಾನ ಮತ್ತು ಶಕ್ತಿಯ ಪ್ರತಿನಿಧಿ. ಬುದ್ಧ ಅಹಿಂಸೆಯ ಜ್ಞಾನ ಮತ್ತು ಧರ್ಮದ ಬೋಧಿಕೆ. ಕಲ್ಕಿ ಈ ಅವತಾರವನ್ನು ಭವಿಷ್ಯದ ಧರ್ಮವನ್ನು ಪುನಃಸ್ಥಾಪಿಸಲು ಬರುವುದು ಎಂದು ನಂಬಲಾಗುತ್ತದೆ. ವಿಷ್ಣು ಪುರಾಣ. ವಿಷ್ಣುವಿನ ಮಹತ್ವವನ್ನು ವಿವರಿಸಲು ಪ್ರಖ್ಯಾತ ಪುರಾಣವೆಂದರೆ ವಿಷ್ಣು ಪುರಾಣ. ಇದರಲ್ಲಿ
ವಿಷ್ಣುವಿನ ಸೃಷ್ಟಿ ಅವತಾರಗಳು, ಧರ್ಮದ ಪ್ರತಿಷ್ಠಾಪನೆ, ಅಸುರರ ನಾಶದ ಕುರಿತಾದ ಕಥೆಗಳಿವೆ. ವಿಷ್ಣು ಪುರಾಣವು ಧರ್ಮ, ಆಧ್ಯಾತ್ಮಿಕತೆ, ಸಮಾಜದ ಶ್ರೇಷ್ಠತೆಯನ್ನು ತಿಳಿಸುವ ಶ್ರೇಷ್ಠ ಗ್ರಂಥವಾಗಿದೆ. ವಿಷ್ಣು ದೇವಾಲಯಗಳು. ಭಾರತದಲ್ಲಿ ವಿಷ್ಣುವಿನ ಪೂಜೆಗೆ ವಿಶೇಷವಾಗಿ ನಿರ್ಮಿಸಲಾದ ಅನೇಕ ಪ್ರಸಿದ್ಧ ದೇವಾಲಯಗಳಿವೆ. ತಿರುಪತಿಯ ವೆಂಕಟೇಶ್ವರ ದೇವಾಲಯ, ರಾಮೇಶ್ವರಂ, ಬದ್ರಿನಾಥ, ಶ್ರೀರಂಗ ವಿಷ್ಣುವಿಗೆ ಸಮರ್ಪಿತ ಸ್ಥಳಗಳಾಗಿ ಗುರುತಿಸಲ್ಪಟ್ಟಿವೆ. ಈ ದೇವಾಲಯಗಳು ತೀರಾ ಪವಿತ್ರವಾಗಿವೆ ಹಾಗೂ ನೂರಾರು ಭಕ್ತರು ಪ್ರತಿದಿನ ಪ್ರಾರ್ಥನೆಗಾಗಿ ಭೇಟಿ ನೀಡುತ್ತಾರೆ. ವಿಷ್ಣು ಮತ್ತು ಲಕ್ಷ್ಮಿ. ವಿಷ್ಣುವಿನ ಜೊತೆ ಪರಮ ಜೋಡಿ ಲಕ್ಷ್ಮೀದೇವಿ. ಲಕ್ಷ್ಮೀ ಭೂಮಿಯ ಶ್ರೇಷ್ಠತೆಯನ್ನು ಪ್ರತಿನಿಧಿಸುತ್ತಾಳೆ ಹಾಗೂ ಮತ್ತು ಸಮೃದ್ಧಿಯ ಶ್ರೇಯಸ್ಸಿನ ದೇವಿ. ವಿಷ್ಣು ಮತ್ತು ಲಕ್ಷ್ಮಿಯ ಸಂಕೇತವು ಧರ್ಮ ಮತ್ತು ಆರ್ಥಿಕ ಸೌಂದರ್ಯವನ್ನು ಪ್ರತಿನಿಧಿಸುತ್ತದೆ. ವಿಷ್ಣು ಪ್ರಾಮುಖ್ಯತೆ. ವಿಷ್ಣುವನ್ನು ಸರ್ವತೋಮುಖ ದೇವತೆ ಎಂದು ಪ್ರಖ್ಯಾತ ವೇದ ಉಪನಿಷತ್ತುಗಳಲ್ಲಿ ಉಲ್ಲೇಖಿಸಲಾಗಿದೆ. ಅವನ ನಾಮಸ್ಮರಣೆಯು ಮುಕ್ತಿಯ ಸಾಧನೆಗೆ ಮಾರ್ಗವಾಗಿದೆ ಎಂದು ನಂಬಲಾಗುತ್ತದೆ. ಭಗವದ್ಗೀತೆ ವಿಷ್ಣುವಿನ ಬೋಧನೆಗಳಿಂದ ತುಂಬಿರುತ್ತದೆ ಮತ್ತು ಜೀವನದ ಎಲ್ಲ ಸಂದರ್ಭಗಳಲ್ಲಿ ಅವನ ತತ್ವಜ್ಞಾನ ಅನ್ವಯಿಸಬಹುದು. ವಿಷ್ಣು ದೇವರನ್ನು ಪ್ರತಿ ಯುಗದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಲು ಬಂದ ದೇವರು. ಭಕ್ತರ ನಿರ್ಭಯತೆಯನ್ನು ಕಾಪಾಡುವ ಶಕ್ತಿಯು, ಅನಂತ ಕರುಣೆಯ ಪ್ರತಿಯು ಎಂದು ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತದೆ.